ಜಿನಗೂಡಲು ಮಾಹಿತಿಬೇಕು. ಕೇಳಿ, ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UAHS ನೇಗಿಲ ಮಿಡಿತ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಲ್ಲಮ್ಮ. ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯ ಇರುವಕ್ಕಿ ಕಾಲೇಜಿನ ಅಂತಿಮ ವಿದ್ಯಾರ್ಥಿನಿಯಾದ ನಾನು ಇಂದು ನಿಮಗೆ ಮೈಕೋರೈಸಿಯಾ ಎಂಬ ಶಿಲೀಂಧ್ರ ಬೆಳವಣಿಗೆಗೆ ಹೇಗೆ ಸಹಕಾರಿ ಎಂಬುದನ್ನು ತಿಳಿಸಿಕೊಡಲಿದ್ದೇನೆ. ಮೈಕೋರೈಸಿಯಾ ಎಂಬ ಪದವನ್ನು 1885ರಲ್ಲಿ ಜರ್ಮನಿಯ ಶಾಸ್ತ್ರಜ್ಞ MB ಫ್ರಾಂಕ್ ಮೊದಲಿಗೆ ಬಳಸಿದರು. ಮೈಕೋ ಅಂದರೆ ಶಿಲೀಂಧ್ರ ಮತ್ತು ರೈಸಾ ಅಂದರೆ ಬೇರು ಎಂಬ ಎರಡು ಪದಗಳನ್ನು ಹೊಂದಿದ್ದು ಬೇರು ಶಿಲೀಂಧ್ರ ಎಂಬ ಅರ್ಥವನ್ನು ಹೊಂದಿದೆ. ಕೆಲವು ಶಿಲೀಂಧ್ರಗಳು ಬೇರುಗಳೊಂದಿಗೆ ಸಹಜೀವನ ನಡೆಸಿ ಸಸ್ಯಗಳಿಗೆ ರಂಜಕ ಹೀರಿಕೊಳ್ಳಲು ಸಹಾಯ ಮಾಡುತ್ತದೆ. ಈ ರೀತಿಯ ಶಿಲೀಂಧ್ರ ಮತ್ತು ಸಸ್ಯ ಬೇರುಗಳ ಸಹಜೀವನವನ್ನು ಮೈಕೋರೈಸಾ ಅಥವಾ ಶಿಲೀಂಧ್ರ ಬೇರು ಎಂದು ಕರೆಯಲಾಗುತ್ತದೆ. ಇದರಲ್ಲಿ ಪ್ರಮುಖವಾಗಿ ಎರಡು ವಿಧಗಳು: ಎಕ್ಟೋಮೈಕೋರೈಸಿಯಾ, ಎಂಡೋಮೈಕೋರೈಸಿಯಾ. ಇನ್ನು ಎಕ್ಟೋಮೈಕೋರೈಸಿಯಾ ಈ ಶಿಲೀಂಧ್ರವು ಬೇರಿನ ಹೊರಪದರದಲ್ಲಿ ಹಾಗೂ ಸುತ್ತಲೂ ಇರುವುದರಿಂದ ಇದನ್ನು ಹೊರ ಮೈಕೋರೈಸಿಯಾ ಅಥವಾ ಎಕ್ಟೋಮೈಕೋರೈಸಿಯಾ ಎಂದು ಕರೆಯುವರು. ಬೇರಿನ ಸುತ್ತಲೂ ಒತ್ತಾದ ಕವಚ ಮತ್ತು ತಂತುಜಾಲವನ್ನು ಹಾಗೂ ಹೊರಹೊಮ್ಮುವ ತಂತುದಾರವನ್ನು ಹೊಂದಿರುವುದು. ಈ ತಂತುದಾರವು 10 ರಿಂದ 15 ಮೀಟರ್ ಪ್ರದೇಶವನ್ನು ಮಣ್ಣಿನಲ್ಲಿ ಉಪಕ್ರಮಿಸಿ ಅಲ್ಲಿರುವ ಪೋಷಕಾಂಶಗಳನ್ನು ಹೀರಿಕೊಂಡು ಸಸ್ಯಗಳಿಗೆ ಪೂರೈಸುವುದು. ಈ ರೀತಿಯಲ್ಲಿ ತಂತುದಾರರು ಹೀರಿಕೊಂಡ ಪೋಷಕಾಂಶಗಳು ಹಾರ್ಟಿಗೇಟ್ ಎನ್ನುವ ಶಿಲೀಂಧ್ರದ ಮತ್ತೊಂದು ರಚನೆಯ ಮೂಲಕ ಸಸ್ಯ ಬೇರುಗಳಿಗೆ ಪೂರೈಸಲಾಗುವುದು. ಸಸ್ಯ ಬೇರಿನ ಮತ್ತು ಶಿಲೀಂಧ್ರದ ಸಹಜೀವನದಲ್ಲಿ ಬೇರು ಮತ್ತು ಶಿಲೀಂಧ್ರವು ಪರಸ್ಪರ ಸಹಕಾರಿಯಾಗಿರುವುದು. ಇದರ ತಳಿಗಳೆಂದರೆ ಅಮಾಟಿನ್, ಬೋಲೆಟಸ್, ರೈಸೋಫೇಗಾನ್ ಮತ್ತು ಪೈಸೋಲಿಥಸ್. ಇದರ ಉಪಯೋಗಗಳೇನೆಂದರೆ, ಅರಣ್ಯ ಸಸ್ಯಗಳ ಬೇರುಗಳ ಪೋಷಕಾಂಶಗಳನ್ನು ಹೀರಿಕೊಳ್ಳುವ ಪ್ರದೇಶದ ಹೊರಗಡೆಯಿಂದಲೂ ಈ ಶಿಲೀಂಧ್ರಗಳು ಪೋಷಕಾಂಶಗಳನ್ನು ಹೀರಿಕೊಂಡು ಸಸ್ಯಗಳಿಗೆ ಪೂರೈಸುವುದು. ತಂತುಜಾಲಗಳು ಸಸ್ಯಗಳ ಅಗತ್ಯಕ್ಕಿಂತ ಹೆಚ್ಚಾದ ಪೋಷಕಾಂಶಗಳನ್ನು ಶೇಖರಿಸುವ ಹಾಗೂ ಸಸ್ಯಗಳಿಗೆ ಕೊರತೆ ಇರುವಾಗ ಶೇಖರಿಸಿದ ಪೋಷಕಾಂಶಗಳನ್ನು ಪೂರೈಸುವ ಕೆಲಸವನ್ನು ಮಾಡುತ್ತವೆ. ಬೇರಿನ ಹೊರಗೆ ಇರುವ ತಂತುಜಾಲದ ಶಿಲೀಂಧ್ರದ ಒತ್ತಾದ ಬೆಳವಣಿಗೆಗಳು ಇರುವುದರಿಂದ ಮಣ್ಣಿನಲ್ಲಿರುವ ರೋಗಗಳನ್ನು ತಡೆದು ಸಸ್ಯಗಳಿಗೆ ರಕ್ಷಣೆ ಒದಗಿಸುವುದು. ಅದರ ಇನ್ನೊಂದು ಪ್ರಮುಖ ವಿಧವೆಂದರೆ ಎಂಡೋಮೈಕೋರೈಸಿಯಾ. ಈ ಗುಂಪಿಗೆ ಸೇರಿದ ಶಿಲೀಂಧ್ರವು ಬಹುತೇಕ ಬೆಳೆಗಳ ಬೇರಿನ ಒಳಭಾಗದಲ್ಲಿ ಕಂಡುಬರುವುದರಿಂದ ಇದನ್ನು ಎಂಡೋಮೈಕೋರೈಸಿಯಾ ಅಥವಾ ಒಳಮೈಕೋರೈಸಿಯಾ ಎಂದು ಕರೆಯುತ್ತಾರೆ. ಇದರ ತಳಿಗಳೆಂದರೆ ಗ್ಲೋಮರ್, ಗ್ಲಿಗಾಸ್ಪೋರಾ, ಅಕಲೋಸ್ಪೋರಾ, ಎಂಡೋಫ್ಲೋಸೋರಾ. ಈ ಎಂಡೋಮೈಕೋಸ್ಪೋರಾವನ್ನು ಜೈವಿಕ ಗೊಬ್ಬರವನ್ನು ಸಾಮಾನ್ಯವಾಗಿ ಎಲ್ಲ ಬೆಳೆಗಳಿಗೂ ಉಪಯೋಗಿಸಬಹುದು. ಈ ಶಿಲೀಂಧ್ರವು ಸರ್ವವ್ಯಾಪಿ ಗುಣ ಹೊಂದಿದೆ. ಎಲ್ಲ ದ್ವಿದಳ, ಏಕದಳ ತೃಣಧಾನ್ಯಗಳು, ಎಣ್ಣೆಕಾಳುಗಳು, ಮೆಣಸಿನಕಾಯಿ, ಟೊಮ್ಯಾಟೊ, ಈರುಳ್ಳಿ ಹಾಗೂ ಇತರೆ ನಾಟಿ ಮಾಡುವ ಬೆಳೆಗಳು, ತರಕಾರಿ ಬೆಳೆಗಳು, ಹೂವಿನ ಗಿಡಗಳಿಗೆ ಮೈಕೋರೈಸಾ ಜೈವಿಕ ಗೊಬ್ಬರವನ್ನು ಉಪಯೋಗಿಸಬಹುದು. ಆದರೆ ಚೆನಪೋಡೇಸಿಯ ಸಸ್ಯ ಕುಟುಂಬಕ್ಕೆ ಸೇರಿದ ಬೀಟ್ರೂಟ್ ಮತ್ತು ಹುಳಿಚಿಕ್ಕ, ಬ್ರಾಸಿಕೇಸಿಯ ಕುಟುಂಬಕ್ಕೆ ಸೇರಿದ ಮೂಲಂಗಿ ಮತ್ತು ಸಾಸಿವೆ, ಸೈಪರೇಸಿಯ ಕುಟುಂಬಕ್ಕೆ ಸೇರಿದ ಅಬ್ದ ಹುಲ್ಲು ಇತ್ಯಾದಿಗಳಲ್ಲಿ ಮಾತ್ರ ಎಂಡೋಮೈಕೋರೈಸಿಯಾ ಸೋಂಕು ಬೆಳವಣಿಗೆ ಕಾಣಬರುವುದಿಲ್ಲ. ಹಾಗಾದರೆ ಇದರ ಉಪಯೋಗಗಳೇನು? ಎಂಡೋಮೈಕೋರೈಸಿಯಾ ಶಿಲೀಂಧ್ರವು ಸಹ ಸಸ್ಯಗಳ ಬೇರುಗಳು ಪೋಷಕಾಂಶಗಳನ್ನು ಹೀರಿಕೊಂಡು ಪ್ರದೇಶದ ಹೊರಗಡೆಯಿಂದಲೂ ರಂಜಕ, ಸತು, ಮ್ಯಾಂಗನೀಸ್, ತಾಮ್ರ, ಕಬ್ಬಿಣ ಇತ್ಯಾದಿ ಪೋಷಕಾಂಶಗಳನ್ನು ಹೀರಿಕೊಂಡು ಸಸ್ಯಗಳಿಗೆ ಪೂರೈಸುವುದು. ಎಂಡೋಮೈಕೋರೈಸಿಯಾ ಜೈವಿಕ ಗೊಬ್ಬರವನ್ನು ಉಪಯೋಗಿಸಿದಾಗ ಆಹಾರ ಬೆಳೆಗಳಿಗೆ ಶಿಫಾರಸು ಮಾಡಿರುವ ರಂಜಕದ ಪ್ರಮಾಣದಲ್ಲಿ 25% ಉಳಿತಾಯ ಮಾಡಬಹುದಾಗಿದೆ. ಸಸ್ಯಗಳ ಅಗತ್ಯಕ್ಕಿಂತ ಹೆಚ್ಚಾಗಿ ಹೀರಿಕೊಂಡ ಪೋಷಕಾಂಶಗಳನ್ನು ವೆಸಿಕಲ್ಸ್ನಲ್ಲಿ ಸೇರಿಸಿ ಸಸ್ಯಗಳಿಗೆ ಕೊರತೆ ಇರುವಾಗ ಶೇಖರಿಸಿದ ಪೋಷಕಾಂಶಗಳನ್ನು ಪೂರೈಸುವ ಕೆಲಸವನ್ನು ಮಾಡುತ್ತದೆ. ಅದಲ್ಲದೆ ಮಣ್ಣಿನಲ್ಲಿರುವ ರೋಗಗಳ ಬೆಳವಣಿಗೆಯನ್ನು ತಡೆದು ಸಸ್ಯಗಳಿಗೆ ರೋಗಗಳಿಂದ ರಕ್ಷಣೆ ಒದಗಿಸುವುದು. ಇದರ ಉಪಯೋಗಿಸುವ ವಿಧಾನಗಳೆಂದರೆ, ಮೈಕೋರೈಸಿಯಾ ಶಿಲೀಂಧ್ರವನ್ನು ಮಣ್ಣಿನ ಕುಂಡದಲ್ಲಿ ಯಾವುದಾದರೂ ಹುಲ್ಲಿನ ಬೇರಿನಲ್ಲಿ 2 ತಿಂಗಳ ಒಳಗೆ ಬೆಳೆದು ರೈತರು ಉಪಯೋಗಿಸಬಹುದಾಗಿದೆ. ಕೂರಿಗೆಯಿಂದ ಬಿತ್ತನೆ ಮಾಡುವ ಬೆಳೆಗಳಿಗೆ ಎಂಡೋಮೈಕೋರೈಸಿಯಾ ಜೈವಿಕ ಗೊಬ್ಬರವನ್ನು ಬೀಜ ಬಿತ್ತುವುದಕ್ಕಿಂತ ಮುಂಚೆ ಸಾಲುಗಳಲ್ಲಿ ಅಥವಾ ಸಮಾನವಾಗಿ ಎಲ್ಲ ಕಡೆ ಬೀಳುವಂತೆ ಹಾಕುವುದು. ಹೆಚ್ಚಿನ ಮಾಹಿತಿಗಾಗಿ ನನ್ನ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 7619575161. ಧನ್ಯವಾದಗಳು. ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಜೆಕ್ಟ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿಯೇ ಇರುವ ವಿಶೇಷ ಕಾರ್ಯಕ್ರಮ UAHS ನೇಗಿಲ ಮಿಡಿತ ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ SM ಸುಧಾಕರ್.